ಮನೆಯನ್ನ ಆಧುನೀಕರಣ ಮಾಡೋದಕ್ಕೆ ಹೋಗಿ ಸಾರ್ವಜನಿಕರಿಗೆ ಇಲ್ಲಿ ತೊಂದರೆ ಆಗ್ತಾ ಇದೆ. ಸಾರ್ವಜನಿಕರಿಗೆ ರಸ್ತೆನೇ ಬಂದ್ ಆಗಿದೆ. ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ವಿರುದ್ಧ ಹೀಗಾಗಿ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಶಾಸಕರ ಮನೆಗೆ ಆಧುನಿಕ ಸ್ಪರ್ಶ ನೀಡೋದಕ್ಕೆ ಕಾಮಗಾರಿ ಮಾಡ್ತಾ ಇದ್ದಾರೆ. ಹೀಗಾಗಿ ರಸ್ತೆ ಬಂದ್ ಮಾಡಿದ್ದಾರೆ. ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಹೀಗಾಗಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆಯಲ್ಲಿ ಈ ಘಟನೆ ನಡೆದಿರೋದು. ಬಂಗಾರಪೇಟೆ ಪ್ರವಾಸಿ ಮಂದಿರ ಹಿಂಭಾಗದಲ್ಲಿರುವಂತಹ ಮನೆಯ ಕಾಮಗಾರಿ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ 15 ದಿನದಿಂದ ಬ್ಯಾರಿಕೇಡ್ ಹಾಕಿ ರಸ್ತೆಯನ್ನ ಬಂದ್ ಮಾಡಿದ್ದಾರೆ. ವಾಹನ ತಡೆಗೆ ಬಳಸಬೇಕಾಗಿದ್ದಂತಹ ಬ್ಯಾರಿಕೇಡ್ಗಳು ಶಾಸಕರ ಮನೆ ಕಾವಲಿಗೆ ಬಳಕೆ ಆಗ್ತಾ ಇದೆ. ಸಾರ್ವಜನಿಕರು ಓಡಾಡದಂತೆ ರಸ್ತೆಯನ್ನೇ ಕಬ್ಜಾ ಮಾಡಿದ್ದಾರೆ ಶಾಸಕರು. ಅಬಕಾರಿ ಇಲಾಖೆ ಕಚೇರಿ ಮತ್ತು ಮನೆಗಳಿಗೆ ತೆರಳೋದಕ್ಕೆ ಜನರು ಪರದಾಟ ಪಡ್ತಾ ಇದ್ದಾರೆ. ಹೀಗಾಗಿ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಮತ್ತೊಂದು ರಸ್ತೆಯಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಸಾರ್ವಜನಿಕರು ಶಾಸಕರ ತಾಳಕ್ಕೆ ಬಂಗಾರಪೇಟೆ ಪೊಲೀಸರು ಕುಣಿತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಕೋಲಾರ ಪ್ರತಿನಿಧಿ ದೀಪಕ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ದೀಪಕ್, ಏನು ಶಾಸಕರು ತಮ್ಮ ಮನೆಗೆ ಆಧುನಿಕ ಟಚ್ ಕೊಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈಗ ಆ ರಸ್ತೆಯನ್ನೇ ಬಂದ್ ಮಾಡಿಸಿದ್ದಾರೆ ಅಂತಂದ್ರೆ ಹೇಳೋರು ಕೇಳೋರು ಯಾರು ಇಲ್ವಾ? ಈಗ ಜನಸಾಮಾನ್ಯರು ಏನಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ? ಖಂಡಿತವಾಗ್ಲೂ ವೀಣಾ, ಅದೇ ಪ್ರಶ್ನೆಯನ್ನ ಈಗ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಆದ್ರೆ ಅನಿವಾರ್ಯ ಯಾರು ಕೂಡ ಧೈರ್ಯವಾಗಿ ಮುಂದೆ ಬಂದು ಪ್ರಶ್ನೆ ಮಾಡ್ತಾ ಇಲ್ಲ. ಸಾಮಾಜಿಕ ಜಾಲತಾಣಗಳಲ್ಲಿ ಮಾತ್ರ ಈ ಒಂದು ವಿಚಾರವನ್ನ ಹರಿದಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಪೊಲೀಸರು ಯಾಕೆ ಕಣ್ಮುಚ್ಕೊಂಡು ಕುಳಿತಿದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ಪೊಲೀಸರು ಏನು ಟ್ರಾಫಿಕ್ಗೆ ಬಳಸಬೇಕಾಗಿರ್ತಕ್ಕಂತಹ ಬ್ಯಾರಿಕೇಡ್ಗಳು ಈಗ ಶಾಸಕರ ಮನೆ ಏನು ಕಾಮಗಾರಿ ನಡೀತಿದೆ ಅದನ್ನ ಕಾಯ್ತಾ ಇರ್ತಕ್ಕಂಥದನ್ನ ನಾವಿಲ್ಲಿ ಗಮನಿಸಬಹುದಾಗಿದ್ದು. ಒಂದೆರಡು ದಿನ ಅಲ್ಲ, ಇದು ಕಳೆದ 15 ದಿನಗಳಿಂದಲೂ ಸಹ ಪೊಲೀಸರ ಬ್ಯಾರಿಕೇಡ್ ಹಾಕಿ ರಸ್ತೆಯನ್ನ ಬಂದ್ ಮಾಡಿರ್ತಕ್ಕಂಥದ್ದು. ಇದು ಒಂದ್ ರೀತಿಯಾಗಿ ಸಾರ್ವಜನಿಕರು ಒಂದ್ ರೀತಿಯಾಗಿ ಆಕ್ರೋಶವನ್ನ ಹೊರಗಡೆ ಪಡಿಸ್ತಾ ಇದ್ದಾರೆ. ಕಾರಣ ಇಷ್ಟೇ, ಏನು ಬಂಗಾರಪೇಟೆ ಶಾಸಕರು ಸತತ 3 ಬಾರಿ ಗೆದ್ದಿರ್ತಕ್ಕಂಥದ್ದು. ಅವರ ಒಂದು ಮನೆಯನ್ನ ಈಗ ನವೀಕರಣ ಮಾಡೋದಕ್ಕೆ ಅಂದ್ರೆ ತಮ್ಮ ಅಂತಃಪುರಕ್ಕೆ ಸಾರ್ವಜನಿಕರ ರಸ್ತೆಯನ್ನೇ ಬಂದ್ ಮಾಡಿರ್ತಕ್ಕಂಥದ್ದು ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಬಂಗಾರಪೇಟೆಯ ಪಟ್ಟಣದ ಪ್ರವಾಸಿ ಮಂದಿರದ ಹಿಂಭಾಗದಲ್ಲಿ ಅವ್ರ ಮನೆ ಇದೆ. ಆ ಒಂದು ಮನೆಗೆ ಅಡ್ಡಲಾಗಿ ಅಂದ್ರೆ ರಸ್ತೆಗೆ ಅಡ್ಡಲಾಗಿ ಒಂದು ಬ್ಯಾರಿಕೇಡ್ ಗಳನ್ನ ಹಾಕಿರ್ತಕ್ಕಂಥದನ್ನ ನಾವಿಲ್ಲಿ ಗಮನಿಸಬಹುದಾಗಿರ್ತಕ್ಕಂಥದ್ದು. ಪೊಲೀಸರಿಗೆ ಯಾಕೆ ಈ ರೀತಿಯಾಗಿ ಕಣ್ಮುಚ್ಕೊಂಡು ಕುಳಿತಿದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ಇಷ್ಟೆಲ್ಲ ಪ್ರಶ್ನೆ ಮಾಡ್ತಾ ಇದ್ರು ಸಹ ಪೊಲೀಸರು ಹೋಗ್ತಾ ಇಲ್ಲ ಅಂದ್ರೆ ಎಲ್ಲೋ ಪೊಲೀಸರು ಸಹ ಅಡಿಯಾಳ್ರಾಗ್ಬಿಟ್ರ, ಶಾಸಕರ ಅಡಿಯಾಳ್ರಾಗ್ಬಿಟ್ರ ಅನ್ನುವಂತ ಪ್ರಶ್ನೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು. ಈ ಒಂದು ಬ್ಯಾರಿಕೇಡ್ ಹಾಕಿರ್ತಕ್ಕಂಥ ಹಿನ್ನೆಲೆ ಈಗ ಸಾಕಷ್ಟು ಒಂದ್ ರೀತಿಯಾಗಿ ಸಾರ್ವಜನಿಕರು ಮತ್ತೆ ಅಲ್ಲೇ ಪಕ್ಕದಲ್ಲೇ ಅಬಕಾರಿ ಇಲಾಖೆಯ ಕಚೇರಿ ಇದೆ. ಆ ಒಂದು ಕಚೇರಿಗೆ ಹೋಗೋದಕ್ಕೂ ಸಹ ಸಾರ್ವಜನಿಕರು ಮತ್ತೆ ಜನಸಾಮಾನ್ಯರು ಪರದಾಡ್ತಕ್ಕಂತಹ ಪರಿಸ್ಥಿತಿ ಸಹ ನಿರ್ಮಾಣವಾಗಿದೆ. ಕೇಳೋಕ್ ಹೋದ್ರೆ ಯಾರು ಸಹ ಅಲ್ಲಿ ಒಂದ್ ರೀತಿಯಾಗಿ ದೌರ್ಜನ್ಯ ಮಾಡ್ತಾರೆ ಅನ್ನುವಂತ ಆರೋಪ ಸಹ ಅಲ್ಲಿ ಕೇಳಿ ಬರ್ತಾ ಇದೆ. ಯಾರು ಕೂಡ ಧೈರ್ಯವಾಗಿ ವಿಡಿಯೋ ಮಾಡೋದಕ್ಕೂ ಸಹ ಮುಂದಾಗ್ತಾ ಇಲ್ಲ. ಅಂದ್ರೆ ಎಷ್ಟು ಮಟ್ಟಿಗೆ ಅಲ್ಲಿ ದೌರ್ಜನ್ಯ ನಡೀತಾ ಇದೆ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ. ಸದ್ಯ ಮೊನ್ನೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಏನು ಸಿಕ್ಕಿತ್ತು. ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ಧಿ ಮತ್ತೆ ಹಣಕಾಸು ನಿಗಮ ಮಂಡಳಿಯ ಅಧ್ಯಕ್ಷರು ಸಹ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಅವರು ಆಗಿರ್ತಕ್ಕಂಥದ್ದು. ಇಷ್ಟೆಲ್ಲ ಆದ್ರೂ ಸಹ ಪೊಲೀಸರು ಇನ್ನಾದ್ರೂ ಕ್ರಮ ವಹಿಸ್ತಾರ ಏನು? ಎಲ್ಲರಿಗೂ ಸಾರ್ವಜನಿಕರಿಗೂ ಒಂದೇ ನ್ಯಾಯ, ಶಾಸಕರಿಗೂ ಒಂದೇ ನ್ಯಾಯ ಕೊಡ್ತಕ್ಕಂಥ ಜನಸಾಮಾನ್ಯರು ಮುಂದೆ ಬರದ ಹೊರತು ಪೊಲೀಸರಾಗ್ಲಿ ಅಥವಾ ಶಾಸಕರಾಗ್ಲಿ ಬುದ್ಧಿ ಕಲಿಯೋದಿಲ್ಲ ಅನ್ನೋದು ಕ್ಲಿಯರ್. ಯಾಕಂತಂದ್ರೆ ಪೊಲೀಸರು ಕೆಲಸ ಮಾಡೋದಕ್ಕೆ ಶಾಸಕರು ಬಿಡಲ್ಲ. ಅವರ ಪ್ರಭಾವ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.